ನಮಸ್ಕಾರ ವೀಕ್ಷಕರೇ, ನಮ್ಮ ಇಂದಿನ ಕಥೆಯಲ್ಲಿ ವಿದ್ಯಾದೇವತೆಯಾದ ಸರಸ್ವತಿ ಮಾತೆಯ ಮಹಿಮೆಯನ್ನು ತಿಳಿಯೋಣ. ಸರಸ್ವತಿ ದೇವಿಯು ಲಕ್ಷ್ಮೀ ಮಾತೆಯ ಹಾಗೆ ಚಂಚಲ ಸ್ವಭಾವದವಳಲ್ಲ. ವಿದ್ಯೆಯು ಯಾರಿಗೂ ಸುಲಭವಾಗಿ ಒಲಿಯುವುದಿಲ್ಲ. ಮಾತೆ ಒಮ್ಮೆ ಒಲಿದರೆ ನಮ್ಮ ಜೀವ ಇರುವವರೆಗೂ ನಮ್ಮ ಜೊತೆಯಲ್ಲಿಯೇ ಶಾಶ್ವತವಾಗಿ ನೆಲೆಸುತ್ತಾಳೆ. ವಿದ್ಯಾದೇವತೆಯು ಇಡೀ ಮಾನವ ಕುಲಕ್ಕೆ ವಿದ್ಯಾಬುದ್ಧಿಯನ್ನು ದಯಪಾಲಿಸಿ ತನ್ನ ಈ ಮಕ್ಕಳನ್ನು ರಕ್ಷಿಸುತ್ತಿದ್ದಾಳೆ. ಶ್ರೀ ಆದಿಶಂಕರಾಚಾರ್ಯರು ನಮ್ಮ ನಾಡಿನ ಶೃಂಗೇರಿಯಲ್ಲಿ ಶಾರದಾಂಬೆ ಪೀಠವನ್ನು ಶ್ರೀಚಕ್ರದಲ್ಲಿ ಸ್ಥಾಪಿಸಿದರು. ಈ ಶ್ರೀಚಕ್ರವು ಕೇವಲ ಒಂದು ಯಂತ್ರವಲ್ಲ, ಅದು ಆತ್ಮ ಸಾಕ್ಷಾತ್ಕಾರದ ಮಾರ್ಗವಾಗಿದೆ ಮತ್ತು ಬ್ರಹ್ಮಜ್ಞಾನದ ಸಂಕೇತವೆಂದು ನಮ್ಮ ಮನುಕುಲಕ್ಕೆ ತಿಳಿಸಿಕೊಟ್ಟ ಮಹಾನ್ ಗುರುಗಳಾಗಿದ್ದಾರೆ. ಈ ಶಾರದಾ ದೇವಿಯು ವೆಂಕಟನಾಥರ ಕನಸಿನಲ್ಲಿ ಬಂದು ಕಣ್ಣೀರು ಹಾಕಲು ಕಾರಣವೇನೆಂದರೆ, ಒಮ್ಮೆ ವೆಂಕಟನಾಥರಿಗೆ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು, ನೀನು ಸನ್ಯಾಸ ದೀಕ್ಷೆ ಪಡೆಯಲು ಶ್ರೀಹರಿಯ ಸಂಕಲ್ಪವಾಗಿದೆ ಎಂದು ತಿಳಿಸಿದರು. ಅದಕ್ಕೆ ವೆಂಕಟನಾಥರು, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನಗೆ ಈಗ ತಾನೇ ಮಡದಿ ಮಗುವಿನ ಜವಾಬ್ದಾರಿ ಶುರುವಾಗಿದೆ ಎಂದು ಹೇಳಿ ಹೊರಟು ಹೋದರು. ಆಗ ಕನಸಿನಲ್ಲಿ ವಿದ್ಯಾದೇವತೆ ಬಂದು, ನನ್ನ ಮಗನೇ ನನ್ನನ್ನು ತಿರಸ್ಕರಿಸಿದ್ದಾನೆ ಎಂದು ಕಣ್ಣೀರು ಹಾಕತೊಡಗಿದರು. ಇದನ್ನು ಕಂಡ ವೆಂಕಟನಾಥರು, ನೀವು ಯಾರು ತಾಯಿ ಎಂದು ಕೇಳಿದ ತಕ್ಷಣ ವಿದ್ಯಾದೇವತೆಯು ನಿಜ ಸ್ವರೂಪಕ್ಕೆ ಬಂದು, ನಿನ್ನ ಜನನ ಈ ಸಮಾಜದ ರಕ್ಷಣೆಗಾಗಿ ಇದೆ ಮಗು, ಅದಕ್ಕಾಗಿ ನೀನು ಸಂಸಾರ ಬಂಧನಗಳನ್ನು ತೊರೆದು ಸನ್ಯಾಸಿ ಆಗಲೇಬೇಕಾಗಿದೆ ಎಂದು ಹೇಳುತ್ತಾರೆ. ಆಗ ಎಚ್ಚರಗೊಂಡ ವೆಂಕಟನಾಥರು, ಹೌದು, ನಾನು ಕೇವಲ ಸಂಸಾರ ಬಂಧನದಲ್ಲಿ ಸಿಲುಕಿ ಕರ್ತವ್ಯವನ್ನು ಮರೆತುಬಿಟ್ಟೆ ತಾಯಿ, ನನ್ನನ್ನು ಕ್ಷಮಿಸು ಎನ್ನುತ್ತಾ ಸನ್ಯಾಸ ದೀಕ್ಷೆಯನ್ನು ಪಡೆದು ಶ್ರೀ ಗುರು ರಾಘವೇಂದ್ರಗಳಾಗಿ ನಮ್ಮಲ್ಲಿ ನೆಲೆಸಿದ್ದಾರೆ. ಅಂದಿನಿಂದ ಈ ನಮ್ಮ ಮನುಕುಲವನ್ನು ರಕ್ಷಣೆ ಮಾಡುತ್ತಾ ನಮ್ಮ ಪ್ರೀತಿಯ ಗುರುಗಳಾಗಿ ಮನದಲ್ಲಿ ನೆಲೆಸಿದ್ದಾರೆ. ಇಂತಹ ಶ್ರೀ ಗುರು ರಾಘವೇಂದ್ರಗಳನ್ನು ಪಡೆದ ನಾವು ಧನ್ಯರು. ನೋಡಿದ್ರಲ್ಲ ಸ್ನೇಹಿತರೆ, ಇಂತಹ ಅನೇಕ ಸತ್ಯ ಸಂಗತಿಗಳನ್ನು ತಿಳಿಯಲು ನಮ್ಮ ಸತ್ಯ ಸಂಗ್ರಹ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.